ಶಿವ ಪಾರ್ವತಿಯ ಆಜ್ಞೆಯಂತೆ ಅವರಿಬ್ಬರೂ ಧರೆಯಲ್ಲಿ ನೆಲೆಸಿ ತನ್ನನ್ನು ನಂಬಿದ ಗ್ರಾಮವನ್ನು, ಗ್ರಾಮಸ್ಥರನ್ನು, ಅಲ್ಲಿನ ಸಂಪತ್ತನ್ನು ರಕ್ಷಿಸುವ ಮೂಲಕ ಜನರ ಮನದಲ್ಲಿ ಗ್ರಾಮ ದೇವರುಗಳಾಗಿ ನೆಲೆಯಾಗುತ್ತಾರೆ. ಹೀಗೆ ಅಣ್ಣ ತಮ್ಮಂದಿರು ಒಟ್ಟಿಗೆ ನೆಲೆಯಾಗಿ ನಿಂತ ಬೀರೇಶ್ವರಪುರದಲ್ಲಿ ದೊಡ್ಡಯ್ಯನ ಜಾತ್ರೆ ಗುಡಿಯಲ್ಲಾದರೆ ಕಾಟಣ್ಣ ಸ್ವಾಮಿಯ ಉತ್ಸವ ಪ್ರಕೃತಿಯ ಮಡಿಲಿನಲ್ಲಾಗುತ್ತದೆ. ಇದಕ್ಕೆ ಕಾರಣ ಏನು ವೀಕ್ಷಿಸಿ. ಹೀಗೆ ತಮ್ಮನ್ನು, ತಮ್ಮ ಜಾನುವಾರುಗಳನ್ನು ವನ್ಯ ಮೃಗಗಳಿಂದ ಕಾಪಾಡುವ ದೈವಕ್ಕೆ ವರ್ಷಕ್ಕೊಮ್ಮೆ ಊರ ಹಬ್ಬಗಳಲ್ಲಿ, ಕುಲದೇವರ ಪೂಜೆಗಳಲ್ಲಿ ಪೂಜಿಸಿ ಆರಾಧಿಸುವ ಸಂಪ್ರದಾಯ ಹುಟ್ಟಿಕೊಂಡಿತು. ಇದರ ಭಾಗವಾಗಿಯೇ ಕರ್ನಾಟಕದ ದಕ್ಷಿಣ ಭಾಗದ ಹಳೆ ಮೈಸೂರು ಪ್ರಾಂತ್ಯದ ಪ್ರದೇಶಗಳಲ್ಲಿ ಬೀರೇಶ್ವರ ಸ್ವಾಮಿ ಮತ್ತು ಕಾಟಣ್ಣ ದೇವರನ್ನು ಆರಾಧಿಸಿಕೊಂಡು ಬರಲಾಗುತ್ತಿದೆ. ಈ ಆಚರಣೆಯ ಭಾಗವಾಗಿ 44 ವರ್ಷಗಳ ನಂತರ ನಡೆದ ಶ್ರೀ ಕಾಟಣ್ಣ ದೇವರ ಜಾತ್ರಾ ಮಹೋತ್ಸವ ಸಾಕ್ಷಿಯಾಗಿದೆ. ತಮ್ಮನ್ನು ನಂಬಿದ ಜನರನ್ನು ಮತ್ತು ಅವರ ಊರನ್ನು ಕಾಯುವ ಕಾಯಕದಲ್ಲಿ ಜೊತೆಯಾಗಿ ನಿಂತ ಈ ಇಬ್ಬರು ಅಣ್ಣ ತಮ್ಮಂದರಿಗೆ ಸರಿಸಾಟಿ ಬೇರೆ ಯಾರೂ ಇಲ್ಲ. ಇದ್ದರೆ ಈ ಇಬ್ಬರು ಅಣ್ಣ ತಮ್ಮಂದಿರ ಹಾಗೆ ಇರಬೇಕು ಎಂದೆನಿಸುತ್ತದೆ. ಏಕೆಂದರೆ ಕಷ್ಟ ಮತ್ತು ಸುಖಗಳಲ್ಲಿ ಜೊತೆಯಾಗಿ ನಿಂತ ತನ್ನ ಸಹೋದರ ಶ್ರೀ ಕಾಟಣ್ಣನಿಗೂ ಕೂಡ ತನಗೆ ಸಿಗುವ ಗೌರವ, ಬಿರುದು, ಪೂಜೆ, ಪುರಸ್ಕಾರಗಳು, ಕಾಣಿಕೆಗಳು ಆತನಿಗೂ ಸಲ್ಲಿಕೆಯಾಗಬೇಕೆಂಬುದು ಬೀರೇಶ್ವರ ಸ್ವಾಮಿಯ ಆಶಯವಾಗಿತ್ತು ಎಂದೆನಿಸುತ್ತದೆ. ಅದರಂತೆ ಅಣ್ಣ ಬೀರೇಶ್ವರನ ಆಶಯದಂತೆ ಮಹಾ ಉತ್ಸವಗಳು ಒಮ್ಮೆ ದೊಡ್ಡಯ್ಯ ಸ್ವಾಮಿಗೆ ಜರುಗಿದರೆ ನಂತರದ ಸರದಿ ಶ್ರೀ ಕಾಟಣ್ಣ ಸ್ವಾಮಿಯದು. 1982ನೇ ಇಸವಿಯಲ್ಲಿ ಕಾಟಣ್ಣ ಸ್ವಾಮಿಯ ಉತ್ಸವ ನಡೆದಿತ್ತು. ನಂತರದ ಸರದಿ ದೊಡ್ಡಯ್ಯನದು. 2007ನೇ ಇಸವಿಯಲ್ಲಿ ಶ್ರೀ ದೊಡ್ಡಯ್ಯ ಸ್ವಾಮಿಯ ಮಹಾ ಉತ್ಸವ ನಡೆದಿತ್ತು. ಮತ್ತು ಈಗ 2026ರಲ್ಲಿ ಕಾಟಣ್ಣ ಸ್ವಾಮಿಯ ಉತ್ಸವ ಜರುಗಿದೆ. ಮುಂದಿನ ದಿನಗಳಲ್ಲಿ ದೊಡ್ಡಯ್ಯ ಸ್ವಾಮಿಯ ಉತ್ಸವ ಜರುಗಲಿದೆ. ದೇವರ ಆಜ್ಞೆಯೇನು ಎಂಬಂತೆ ದೊಡ್ಡಯ್ಯನ ಗುಡಿಗೆ ಬರುವ ಭಕ್ತರು ಇಂದಿಗೂ ಕೂಡ 2 ಕಾಯಿ, ಹಣ್ಣು, ಧೂಪ, ದೀವಿಗೆಯನ್ನು ತಂದು ಒಟ್ಟಿಗೆ ಪ್ರಾರ್ಥಿಸಿ ಇಂದಿಗೂ ಕೂಡ ಧಾರ್ಮಿಕ ಆಚರಣೆಯಲ್ಲಿ ಶ್ರದ್ಧೆ ಮತ್ತು ಭಕ್ತಿಯನ್ನು ಮೆರೆಯುತ್ತಿದ್ದಾರೆ. ಕಾಟಣ್ಣನು ಅವರು ಇಬ್ಬರು ಅಣ್ಣ ತಮ್ಮದಿರೆಯ. ಅವನು ಅಣ್ಣ ತಮ್ಮದಿರೆಯ. ಈಗ ಎಲ್ಲಿಗೋದ್ರು ಇವನು 2 ಹೆಸರು, 2 ವರಿ, 2 ಕುಳ, 2 ದೇವರು. ಇವರು ಅಣ್ಣ ತಂದಿರೆ. ಇವರು 2 ಭಾಗ ಬರಬೇಕು. 2 ಭಾಗ ಬರಬೇಕು. ವರಿ ಬರಲಿ, ಇನ್ನೊಂದು ಬರಲಿ, ಹಣ್ಕಾಯಿ ಬರಲಿ. 2 ಭಕ್ತಾದಿಗಳು ಹಣ್ಕಾಯಿನೂ ಕೂಡ 2 ತರ್ತಾರೆ. ಆದರೆ ಹಬ್ಬ ಮಾಡೋದು ಅಲ್ಲಿ ಹಿಂದ್ಗುಟ್ ಐತಿ. ಇದು ವರ್ಷಕ್ಕೊಂದ್ಸತಿ ಅವನು ನೆಲೆಗೊಂಡವನಲ್ಲಿ. ಇದಕ್ಕೆ ಸಾಕ್ಷಿಯಾಗಿ ಉತ್ಸವಗಳಲ್ಲಿ ಒಂದೇ ಪೂಜೆಯಲ್ಲಿ 2 ಹಲಗೆ ದೇವರುಗಳನ್ನು ಕಟ್ಟಿ ಮೆರೆಸಲಾಗುತ್ತದೆ. ಹಲಗೆ ದೇವರು ಎಂದರೆ ದೇವರ ಮೂರ್ತಿಯನ್ನು ಚೌಕಾಕಾರ ಅಥವಾ ಆಯತಾಕಾರದ ರಚನೆಯಲ್ಲಿ ಪಂಚಲೋಹ, ಬೆಳ್ಳಿ ಅಥವಾ ಚಿನ್ನದಿಂದ ಕೆತ್ತಿಸಿಟ್ಟು ಪೂಜಿಸಲಾಗುತ್ತದೆ. ಇದನ್ನೇ ಹಲಗೆ ದೇವರು ಎನ್ನುತ್ತಾರೆ. ಉತ್ಸವಗಳಲ್ಲಿ ಪೂಜಾರಿಗಳು ಅಥವಾ ಅರ್ಚಕರು ಈ ಹಲಗೆ ದೇವರುಗಳನ್ನು ತಮ್ಮ ಎದೆಗೆ ಕಟ್ಟಿಕೊಂಡು ಪಾರಂಪರಿಕ ನೃತ್ಯ ಮಾಡುತ್ತಾರೆ. ಈ ದೇವಾಲಯದಲ್ಲಿ ಇಬ್ಬರು ನೆಲೆಸಿರುವುದರಿಂದ 2 ಗರುಡಗಂಬಗಳು ಇರುವುದನ್ನು ನಾವು ಕಾಣಬಹುದಾಗಿದೆ. ಅಣ್ಣ ತಮ್ಮಂದಿರಲ್ಲಿ ಇಷ್ಟೊಂದು ಅನ್ಯೂನ್ಯತೆ ಇದ್ದರೂ ಕೂಡ ದೊಡ್ಡಯ್ಯನ ಜಾತ್ರೆ ಗುಡಿಯಲ್ಲಾದರೆ ಕಾಟಣ್ಣ ಸ್ವಾಮಿಯ ಉತ್ಸವ ಪ್ರಕೃತಿಯ ಮಡಿಲಿನಲ್ಲಾಗುತ್ತದೆ. ಇದಕ್ಕೆ ಕಾರಣ ಏನು ಎಂದು ತಿಳಿಯಲು ಹೋದ ನಮಗೆ ಗೊತ್ತಾಗಿದ್ದು ಮಾತ್ರ ಅದ್ಭುತವಾದ ಸಂಗತಿ. ಕಾಟಣ್ಣ ಕಾಡು ಮೇಡುಗಳಲ್ಲಿ ವಾಸವಿದ್ದು ಅಲ್ಲಿನ ಪ್ರಕೃತಿಯೊಂದಿಗೆ ಒಡನಾಟ ಮತ್ತು ಸ್ನೇಹವನ್ನು ಇಟ್ಟುಕೊಂಡಿದ್ದವ. ಅವನಿಗೆ ಪ್ರಕೃತಿಯ ಬಗ್ಗೆ ಅಗಾಧವಾದ ಪ್ರೀತಿ ಇತ್ತು. ಮರವಿದ್ದರೆ ಕಾಡು, ಕಾಡಿದ್ದರೆ ಮಳೆ, ಮಳೆ ಬಿದ್ದರೆ ಬೆಳೆ, ಬೆಳೆ ಬಂದರೆ ನಾವು ಮತ್ತು ನಮ್ಮನ್ನು ನಂಬಿದ ಜಾನುವಾರುಗಳು ಬದುಕಿದಾವು ಎಂಬ ಅದ್ಭುತ ಸತ್ಯ ಸಂಗತಿ ಅವನಿಗೆ ಮನದಟ್ಟಾಗಿತ್ತು. ಹಾಗಾಗಿ ಬೆಟ್ಟ ಗುಡ್ಡಗಳಲ್ಲಿ ವಾಸಿಸುತ್ತಿದ್ದ ಈ ದೈವ
ಮೇವನ್ನು ಹರಸಿ ಗುಡ್ಡಕ್ಕೆ ಬರುವ ಜಾನುವಾರುಗಳನ್ನು ಅವುಗಳ ಪಾಲಕರನ್ನು ವನ್ಯಮೃಗಗಳಿಂದ ರಕ್ಷಿಸುತ್ತಿದ್ದ. ಕೇವಲ ಜಾನುವಾರುಗಳಷ್ಟೇ ಅಲ್ಲ, ಕಾಡು ಪ್ರಾಣಿಗಳನ್ನೂ ಕೂಡ ಅವನು ರಕ್ಷಿಸುತ್ತಿದ್ದ. ಜಾನುವಾರುಗಳನ್ನು, ಅವರ ಪಾಲಕರನ್ನು ತಿನ್ನಲು ಬಂದ ವನ್ಯಜೀವಿಗಳನ್ನು ಎಂದೂ ಆತ ಕೊಲ್ಲುತ್ತಿರಲಿಲ್ಲ. ಬದಲಿಗೆ ತಾನು ಕಲಿತಿದ್ದ ವಿದ್ಯೆಯ ಸಹಾಯದಿಂದ ಪವಾಡ ಸೃಷ್ಟಿಸಿ ತನ್ನ ಕಣ್ಣು ಮತ್ತು ಕೈಸನ್ನೆಗಳಿಂದಲೇ ಅವುಗಳನ್ನು ನಿಯಂತ್ರಿಸಿ ಶಾಂತಗೊಳಿಸಿ ಸಲಹುತ್ತಿದ್ದ. ವನ್ಯಜೀವಿಗಳ ಸಹಾಯದಿಂದ ಅಡವಿಯ ಸಂಪತ್ತನ್ನು ಕಾಪಾಡುತ್ತಿದ್ದ. ತನ್ನ ಸ್ವಾರ್ಥಕ್ಕಾಗಿ ಭೂತಾಯಿಯ ಮಡಿಲನ್ನು ಹಗೆದು ಬೆಟ್ಟ ಗುಡ್ಡಗಳನ್ನು ನೆಲಸಮ ಮಾಡಿ ಕಾಡನ್ನು ಸರ್ವನಾಶಗೊಳಿಸಿ ವನ್ಯಜೀವಿಗಳಿಗೆ ನೆಲೆಯಿಲ್ಲದಂತೆ ಮಾಡಿ ದೇವರು ನೈಸರ್ಗಿಕವಾಗಿ ನೀಡಿದ ಭೂಸ್ವರ್ಗವನ್ನು ಹಾಳು ಮಾಡಿ ಫಾರ್ಮ್ ಹೌಸ್ ಎಂಬ ಕೃತಕ ಪರಿಸರವನ್ನು ಸೃಷ್ಟಿಸಿಕೊಂಡು ಜಾಗತಿಕ ತಾಪಮಾನ, ಗ್ಲೋಬಲ್ ವಾರ್ಮಿಂಗ್, ಓಝೋನ್ ಲೇಯರ್ ಡಿಪ್ಲೀಷನ್ಸ್, ಸಾಯಿಲ್ ಎರೋಷನ್ಸ್ನಂತಹ ಸಮಸ್ಯೆಗಳನ್ನು ನಾವೇ ಸೃಷ್ಟಿಸಿಕೊಂಡು ಕೊನೆಗೆ ಗಿಡ ನೆಡಿ, ಪರಿಸರ ಉಳಿಸಿ ಎಂದು ಪುಟಗಟ್ಟಲೆ ಮಾತನಾಡುತ್ತಾ ನಾಟಕೀಯ ಬದುಕು ಸವೆಸುವ ನಮ್ಮೊಳಗೆ ಕಾಟಣ್ಣ ಸ್ವಾಮಿ ಪ್ರಕೃತಿಯಲ್ಲಿಯೇ ತನ್ನ ಜೀವನವನ್ನು ಕಳೆದು ಪ್ರಕೃತಿಯೊಂದಿಗೆ ಬೆರೆತು ವಿಭಿನ್ನವಾಗಿ ನಿಲ್ಲುತ್ತಾರೆ. ದೊಡ್ಡಯ್ಯನ ಗುಡಿ ಹಿಂಭಾಗದಲ್ಲಿರುವ ಬಯಲಿನಲ್ಲಿ ಒಂದು ಗುಂಡಿ ರೂಪದ ಸ್ಥಳ ಇದೆ. ಇದೇ ಗುಂಡಿಯಿಂದ ಕಾಟಣ್ಣ ಸ್ವಾಮಿ ಪಾತಾಳ ಲೋಕಕ್ಕೆ ಹೋಗಿ ಅಸುರರೊಂದಿಗೆ ಕಾದಾಡಿ ಭೂಚಕ್ರ ಛತ್ರಿಯನ್ನು ಹೊತ್ತು ತಂದರು ಎಂಬುದು ಇಲ್ಲಿನ ಗ್ರಾಮಸ್ಥರ ನಂಬಿಕೆ. ಹಾಗಾಗಿ ಇಂದಿಗೂ ಕಾಟಣ್ಣ ಸ್ವಾಮಿಯ ಜಾತ್ರೆಯನ್ನು ಬಯಲಿನಲ್ಲಿರುವ ಈ ಪುಣ್ಯ ಸ್ಥಳದಲ್ಲಿ ಹಸಿರು ಚಪ್ಪರ ಹಾಕಿ ಹೂ ತೋರಣಗಳಿಂದ ಅಲಂಕೃತಗೊಳಿಸಿ ಅಣ್ಣ ತಮ್ಮಂದಿರಾದ ದೊಡ್ಡಯ್ಯ ಮತ್ತು ಕಾಟಣ್ಣ ದೇವರ ವಿಗ್ರಹಗಳನ್ನು ಇಲ್ಲಿ ಇಟ್ಟು ಪೂಜಿಸಲಾಗುತ್ತದೆ. ಕಾಟಣ್ಣ ಸ್ವಾಮಿಯ ಪೂಜೆಯನ್ನು ವಿಜೃಂಭಣೆಯಿಂದ ಆಚರಿಸಲಾಗುತ್ತದೆ. ಕಾಟಣ್ಣ ದೊಡ್ಡಯ್ಯ ಅಂತ ಎರಡು ಅರಗೇನು ಕೂಡ ಅವನ ಹೆಸರಲ್ಲ, ಅದೇ ಕಾಟಣ್ಣ ದೊಡ್ಡಯ್ಯ ಅಂತ ಎರಡೂ ಅವೇ. ಇಲ್ಲಿರತಕ್ಕಂಥ ಪದಾರ್ಥನ ಅಲ್ಲಿಗೆ ತೊಗೊಂಡೋಗಿ ಜೋಡಿಸ್ತೀವಿ, ನಾಗಾಭರಣ ಜೋಡಿಸಿ ಒಂದಷ್ಟು ಹೂವನ್ನ ಸುರಿದು ನೆಲಗಡಿಕೆ ಭೂಮಿಯೊಳಗೆ ಸುರಿದು ಅವನ್ನ ಪೂಜಿಸ್ತೀವಿ. ಪೂಜಿಸಿದಾಗ ಅವನು ಅಲ್ಲಿ ಪ್ರತ್ಯಕ್ಷವಾಯ್ತಾನೆ ಅಂತ ಹಿರಿಯವರು ಹೇಳವ್ರೆ. ಬಂದವ್ರೆ ಭಗವಂತ ಆಯ್ತಂತ ಯಾರೂ ನಾವು ನೋಡಿಲ್ಲ ಅಂತ ಹೇಳಲ್ಲ. ಅವನು ಅಲ್ಲಿ ಮಾಡಿದಾಗ ಅವು ಇದು ಮಾಡಿದಾಗ ಅವನ ದೃಶ್ಯ ಅಲ್ಲಿ ಮುಳುಗರಿತದೆ, ಭಗವಂತ ಇದಾಯ್ತಾನೆ ಅನ್ನೋದು, ನಾಗಭರಣದ ಒಳಗಡೆ ಆಯ್ತಾನೆ ಅನ್ನೋ ಒಂದು ನಂಬಿಕೆ. ಇಂಥ ಮಹನೀಯನಿಗೆ ಗೌರವ ಸಲ್ಲಿಸುವುದನ್ನು ನೋಡಿದರೆ ಮೈ ರೋಮಾಂಚನಗೊಳ್ಳುತ್ತದೆ. ದೊಡ್ಡಯ್ಯ ಸ್ವಾಮಿಯ ಕೂಟಕ್ಕೆ ಸೇರಿದ 5 ಊರುಗಳ 8 ದೇವರುಗಳು ಸಮಾಗಮಗೊಳ್ಳುತ್ತಾರೆ. 20ಕ್ಕೂ ಹೆಚ್ಚು ಊರುಗಳ ಕುಲಬಾಂಧವರು ಬೇಡಿಕೆಯನ್ನು ಬಿಡುತ್ತಾರೆ. ಕೊಂಡೋತ್ಸವ ನೆರವೇರಿಸಿ ಪರಸ್ಪರ ಒಬ್ಬರಿಗೊಬ್ಬರು ಗೌರವಗಳನ್ನು ಸಮರ್ಪಿಸಿಕೊಳ್ಳುತ್ತಾರೆ. 3 ದಿನಗಳ ಕಾಲ ಅನ್ನಪೂರ್ಣೇಶ್ವರಿಯೇ ಇಲ್ಲಿ ನೆಲೆಸಿದ್ದಾರೇನೋ ಎಂಬಂತೆ ಅನ್ನ ಪ್ರಸಾದದ ವಿತರಣೆಯಾಗುತ್ತದೆ. ಹಾಗಾದರೆ ಈ ಕೂಟದ ದೇವರುಗಳು ಯಾರು? ಅವರುಗಳು ಪರಸ್ಪರ ಗೌರವಗಳನ್ನು ಹೇಗೆ ಸಮರ್ಪಿಸುತ್ತಾರೆ? ಯಾರಿಗೆ ಮೊದಲ ಆರತಿ, ಯಾರಿಗೆ ಮೊದಲ ಕೊಂಡ, ಬೇಡಿಕೆ ಎಂದರೇನು, ಯಾವ ಊರಿನಿಂದ ಜನರು ಸಮಾಗಮಗೊಂಡಿದ್ದರು, ಈ ಎಲ್ಲ ವಿವರಗಳನ್ನು ನಿಮ್ಮ ಮುಂದಿಡಲಿದ್ದೇವೆ ಮುಂದಿನ ಸಂಚಿಕೆಯಲ್ಲಿ. ಆತ್ಮೀಯ ವೀಕ್ಷಕರೇ, ನಿಮ್ಮ ಸಲಹೆಗಳಿಗೆ ಮುಕ್ತ ಅವಕಾಶವಿದೆ. ನಿಮ್ಮ ಅನಿಸಿಕೆಗಳನ್ನು ನಮ್ಮ ವಾಟ್ಸಪ್ ನಂಬರ್ಗಳಿಗೆ ಕಳುಹಿಸಿ. ದೈವಾಲಯ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.